ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಓಮನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಈ ಒಂದು ವ್ಲಾಗಲ್ಲಿ ಈ ದಿನ ನನ್ನ ಮಕ್ಕಳ ಜೊತೆ ಹೇಗಿತ್ತು, ಹಾಗೆ ಮಂಗಳೂರು ಶೈಲಿಯಲ್ಲಿ ಚಿಕನ್ ಕರಿ ಮಾಡೋದು ಹೇಗೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ದಿನ ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇತ್ತು, ಅದಕ್ಕೋಸ್ಕರ ಅವರು ಬೆಳಗ್ಗೆ ಬೇಗನೆ ಹೋಗಬೇಕಿತ್ತು. ಅವರಿಗೆ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರ ಜೊತೆ ಅವ್ರ ಫ್ರೆಂಡು ಕೂಡ ಇದ್ದರು, ಅದಕ್ಕೆ ಇಬ್ರಿಗೂ ಸೇರಿಸಿನೇ ಹೆಚ್ಚಿಗೆ ತಿಂಡಿ ಹಾಕಿ ಕಳಿಸಿದ್ದೆ. ಈಗ ಮಳೆಗಾಲ ಇರೋದ್ರಿಂದ ತುಂಬ ಚೆನ್ನಾಗಿದೆ ಸೊಪ್ಪೆಲ್ಲ, ಅದನ್ನೇ ತೊಗೊಂಬಂದಿದ್ವಿ. ಅದಕ್ಕೆ ಅದನ್ನ ಕ್ಲೀನ್ ಮಾಡೋಣ ಅಂಥೇಳಿ ಕೂತ್ಕೊಂಡೆ. ನನ್ನ ಮಕ್ಕಳು ಇಬ್ಬರು ಮಲ್ಕೊಂಡಿದ್ರು, ಅದಕ್ಕೆ ನಾನು ಒಬ್ಬಳೇ ಕ್ಲೀನ್ ಮಾಡಲಿಕ್ಕೆ ಅಂಥೇಳಿ ಕೂತ್ಕೊಂಡಿದ್ದೆ. ಅದು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಸೊಪ್ಪನ್ನು ಕ್ಲೀನ್ ಮಾಡಿ ಆನಂತರ ವಾಶ್ ಮಾಡಿ ಮೇಲೇ ಅದನ್ನು ಕಟ್ ಮಾಡಿ ಪಲ್ಯನ ಮಾಡುವಂಥದ್ದು. ಈ ರೀತಿ ಮಾಡಿದಾಗ ಮರಳಾಗಿ ಇರಲ್ಲ ಅಂಥೇಳಿ ಈ ರೀತಿ ಮಾಡ್ತೀವಿ. ಕೆಲವೊಬ್ಬರು ಡೈರೆಕ್ಟಾಗಿ ಕಟ್ ಮಾಡಿನೇ ಆನಂತರ ವಾಶ್ ಮಾಡ್ತಾರೆ. ನಾವು ಯಾವಾಗಲೂ ಕ್ಲೀನ್ ಮಾಡಿನೇ ವಾಶ್ ಮಾಡಿ ಆನಂತರ ಕಟ್ ಮಾಡೋದು. ವಾಶ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ವಾಶ್ ಮಾಡ್ತೀವಿ, ಆವಾಗ ತುಂಬ ಚೆನ್ನಾಗಿ ಇದು ವಾಶ್ ಆಗುತ್ತೆ. ಇದ್ರ ಸೊಪ್ಪಿನ ಪಲ್ಯ ಹಾಗೆಯೇ ಮೊಸಪ್ಪು ಅಂತ ಮಾಡಿದಾಗಲೂ ತುಂಬ ಚೆನ್ನಾಗಿ ಇದು ಟೇಸ್ಟಿಯಾಗಿ ಇರುತ್ತೆ. ನಾನು ಇಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ, ಆವಾಗ ನನ್ನ ಮಕ್ಕಳು ಕೂಡ ಎದ್ದು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಅಷ್ಟೇ ಈಗ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಹೋದಂಗೆ ಇಲ್ಲ, ಈ ಒಂದು ಕಟ್ಟಲ್ಲೇ ಮೂರು ಕಟ್ಟು ಮಾಡಿರ್ತಾರೆ, ಅಷ್ಟು ರೇರ್ ಆಗುತ್ತೆ, ಸಿಗೋದೇ ಇಲ್ಲ. ಈಗ ತುಂಬ ಚೆನ್ನಾಗಿ ಸಿಗುತ್ತೆ, ಅದಕ್ಕೆ ತೊಗೊಂಬಂದು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ತೀನಿ. ನನ್ನ ಸಣ್ಣ ಮಗ ಎದ್ದು ಬಂದ, ನೋಡಿ ಬಂದ ತಕ್ಷಣ ಕೆಲಸ ಮಾಡೋಕ್ಕೆ ಕೂತ್ಕೊಂಡಿದ್ದಾನೆ, ನಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಎಲ್ಲ ಅದನ್ನ ಕ್ಲೀನ್ ಮಾಡಿ ಪಾತ್ರೆಗೆ ಹಾಕಿ ಇಟ್ಟಿದ್ದೆ, ಅವನು ಅದನ್ನೆಲ್ಲ ತೆಗೆದು ಮತ್ತೆ ಚೆಕ್ ಮಾಡ್ತಾ ಇದ್ದಾನೆ. ಇದು ಕೆಲಸ ಎರಡೆರಡು ಕೆಲಸ ನಂಗೆ ಕೊಡ್ಲಿಕ್ಕಂತ ಇದು ಮಾಡ್ತಾ ಇರೋದು. Let's go. ಬಟ್ ಅಮ್ಮ ಕೆಲಸ ಮಾಡ್ತಿದ್ದಾರೆ, ಅದನ್ನ ಮಾಡಬೇಕು ಅಂತ ಬಂದಲ್ಲ, ಅದು ಖುಷಿ ಅನಿಸುತ್ತೆ. ಹೀಗೆ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆಲ್ಲ ಹರಡ್ತಾ ಇದ್ದ, ಅದಕ್ಕೆ ನನ್ನ ದೊಡ್ಡ ಮಗ ಬೈತಾ ಇದ್ದ ಅವನಿಗೆ ಆ ಥರ ಮಾಡಬೇಡಪ್ಪ ಅಂತ ಹೇಳಿ. ಆದರೂ ಬಿಡಬೇಕಲ್ಲ, ಇವನು ಅದೇ ಕೆಲಸನೇ ಮಾಡ್ತಾ ಇದ್ದಾನೆ. ಈಗ ನೋಡಿ ಅದನ್ನೆಲ್ಲ ತೆಗೆದು ಹಾಕೋದು, ಬೈದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಮುಖ ನೋಡಿ ಹೇಗಾಗಿದೆ ಅಂತ ಹೇಳಿ. Oh my god. ನಂತರ ಸ್ವಲ್ಪ ಸ್ಮೈಲ್ ಬರ್ತಾ ಇದೆ ತಮಾಷೆ ಎಲ್ಲ ಮಾಡ್ತಾ ಇರೋದಕ್ಕೆ. ಹೀಗೆ ಏನಾದರೂ ಒಂದು ತಮಾಷೆ ಮಾಡ್ಕೊತ ಒಟ್ಟಾರೆ ದಿನನ ತುಂಬ ಚೆನ್ನಾಗಿ ಕಳಿಯಂಗೆ ಮಾಡ್ತಾನೆ, ಅದು ತುಂಬ ಖುಷಿ ಆಗುತ್ತೆ. ಹೀಗೆ ಕೆಲಸ ಒಂದಕ್ಕೊಂದು ಹೆಚ್ಚಿಗೆ ಮಾಡ್ತಾನೆ ಇರ್ತಾನೆ. ನಾವೇನಾದ್ರು ಒಂದು ಕೆಲಸ ಮಾಡ್ತಿದ್ದೆ ಅಲ್ಲಿ ಬಂದು ಇನ್ನೂ ನಮಗೆ ಹೆಚ್ಚಿಗೆ ಕೆಲಸನೇ ಮಾಡ್ತಾ ಇರ್ತಾನೆ. ಈಗ ನನ್ನ ದೊಡ್ಡ ಮಗನಿಗೆ ಸ್ಕೂಲು ರಜೆ ಇರೋದ್ರಿಂದ ಅವ್ನು ಸುಮಾರಷ್ಟು ಹೆಲ್ಪ್ ಮಾಡಿಕೊಡ್ತಾನೆ. ಈಗ ಅವನು ಓದ್ಕೊತಾ ಇದ್ದ, ನಾನು ಇದನ್ನೆಲ್ಲ ಕ್ಲೀನ್ ಮಾಡುವಾಗ ಇವನಿಗೆ ಹೆದರಿಸ್ತಾ ಇದ್ದ, ಗಲೀಜು ಮಾಡಬೇಡ ಅಂತ ಹೇಳಿ. ಅವನು ಓದ್ಕೊಂಡೆಲ್ಲ ಆದಮೇಲೆ ಅವನು ಬಂದು ಹೆಲ್ಪ್ ಮಾಡ್ತಾನೆ. ಹಾಗೆ ಇಬ್ಬರು ಸೇರಿಕೊಂಡು ಎಲ್ಲ ಕ್ಲೀನೆಲ್ಲ ಮಾಡ್ಕೊಂಡ್ವಿ. ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗೇ ಇತ್ತು, ಅದಕ್ಕೆ ಅದನ್ನೂ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಈಗ ಕೊತ್ತಂಬರಿ ಸೊಪ್ಪೆಲ್ಲ ಈ ಒಂದು ಟೈಮಲ್ಲಿ ತುಂಬ ಚೆನ್ನಾಗೇ ಬರುತ್ತೆ. ಈಗ ಅದಕ್ಕೆ ಎಷ್ಟು ಬೇಕಷ್ಟು ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಈಗ ನನ್ನ ಸಣ್ಣ ಮಗ ಮತ್ತೂ ಅದೇ ಕೆಲಸ ಮಾಡ್ತಾ ಇದ್ದ, ಎಲ್ಲ ತೆಗ್ದು ಹಾಕೋದು ಹಾಗೆ ಅದನ್ನೆಲ್ಲ ಆ ಕಡೆ ಈ ಕಡೆ ಮಾಡೋದು ಎಲ್ಲ ಮಾಡ್ತಾ ಇದ್ದ. ಈಗ ನೋಡಿ ಅವನಿಗೆ ಅದೇ ಆಟ, ಏನು ಹೇಳಿದ್ರು ಕೇಳಲ್ಲ, ಬೇಡ ಹೋಗು ಅಂತ ಅಂದರೆ ಕೇಳಲ್ಲ. ಮಕ್ಕಳೇ ಹಾಗಲ್ವಾ, ನಾವು ಯಾವ್ದು ಬೇಡ ಅಂತೀವಿ ಅದನ್ನ ಮಾಡ್ತಾ ಇರ್ತಾರೆ. ಹೇಗೂ ಮಲ್ಕೊಂಡಿದ್ದ, ಬೇಗ ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಅಂದ್ಕೊಂಡ್ರೆ ಬೇಗ ಎದ್ದು ಬಂದುಬಿಟ್ಟ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಆ ನಂತರ ನನ್ನ ಮಗ ಓದೋದೆಲ್ಲ ಮುಗಿಸಿ ಬಂದು ಆ ಥರ ಸೊಪ್ಪೆಲ್ಲ ಹರಡಿದ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಅವನಿಗೆ ಮನೆ ಮಾತ್ರ ತುಂಬ ಕ್ಲೀನಾಗಿರಬೇಕು, ಒಂದು ಸ್ವಲ್ಪ ಏನಾದರೂ ಕಸ ಬಿದ್ದರೂ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಈ ರೀತಿಲಿ ನನಗೆಲ್ಲ ಕ್ಲೀನ್ ಮಾಡಿಕೊಟ್ಟ. ನಾನು ಈ ರೀತಿ ಈ ಒಂದು ಸೊಪ್ಪನ್ನು ಕ್ಲೀನ್ ಮಾಡಿ ಈ ಥರ ಪ್ಲಾಸ್ಟಿಕಲ್ಲಿ ಕವರಲ್ಲಿ ಕಟ್ಟಿ ಇಡ್ತೀನಿ. ಆವಾಗ ತುಂಬ ದಿನ ಇರುತ್ತೆ, ತುಂಬ ಬೇಗ ಹಾಳಾಗಲ್ಲ. ಹಾಗೆಯೇ ಸುಮಾರು ಟ್ರಿಕ್ನೆಲ್ಲ ಟ್ರೈ ಮಾಡಿ ಸ್ಟೋರೇಜ್ ಮಾಡಲಿಕ್ಕೆ ಅದು ಮತ್ತು ಹಾಳಾಗ್ತಾ ಇತ್ತು. ಆಮೇಲೆ ಈ ರೀತಿ ಮಾಡಿಟ್ಮೇಲೆ ತುಂಬ ಚೆನ್ನಾಗಿ ಸುಮಾರು ದಿನ ಎಲ್ಲ ಬರುತ್ತೆ ಸೊಪ್ಪು, ಅದಕ್ಕೆ ಆ ರೀತಿಯೇ ಮಾಡುವಂಥದ್ದು. ಈಗ ಸೊಪ್ಪೆಲ್ಲ ಕ್ಲೀನ್ ಆಯಿತು. ಈಗ ಮಂಗಳೂರು ಶೈಲಿಯಲ್ಲಿ ಚಿಕನ್ ಕರಿಯನ್ನು ಹೇಗೆ ಮಾಡೋದು
ಮಾಡೋದು ಅಂತ ನೋಡೋಣ. ನಾನೀಗ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು ವಿಷಲ್ ತೊಗೊಳ್ತಾ ಇದ್ದೀನಿ. ಪ್ಯಾನನ್ನು ಬಿಸಿ ಮಾಡಿಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆಯೇ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲ ಅಂತ ಅಂದರೆ ಹಸಿ ವಾಸನೆ ಹಾಗೆ ಇರುತ್ತೆ. ಆನಂತರ ಇದಕ್ಕೆ ಒಂದು 4 ಮೆಂತ್ಯ ಕಾಳುಗಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡಿದ್ದೀನಿ. ಅಂದರೆ ತುಂಬ ಸಣ್ಣ ಫ್ಲೇಮ್ನಲ್ಲೇ ನಾವು ಇಟ್ಕೊಂಡು ಇದನ್ನ ಫ್ರೈ ಮಾಡಬೇಕು, ಇಲ್ಲ ಅಂತ ಅಂದರೆ ತುಂಬ ಬೇಗ ಇದು ಸುಟ್ಟೋಗ್ಬಿಡತ್ತೆ. ಆನಂತರ 4 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಲವಂಗವನ್ನು ಹಾಕಿದ ನಂತರದಲ್ಲಿ 1 ಇಂಚು ಅಷ್ಟು ನಾನು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಏಲಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಜಾಸ್ತಿ ನಾವು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ 1 ಮಾತ್ರ ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿಯನ್ನು ಹಾಕಿ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕಾಳು ಮೆಣಸನ್ನು ಹಾಕ್ಬೋದು, ಬಟ್ ನಾನು ಕಾಳು ಮೆಣಸನ್ನು ಆ್ಯಡ್ ಮಾಡ್ತಾ ಇಲ್ಲ. ಈಗ ಸ್ವಲ್ಪ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿನ ಹುರಿದ್ಬಿಟ್ಟು ಹಾಕಿದ್ರು ತುಂಬ ಚೆನ್ನಾಗಾಗುತ್ತೆ, ಬಟ್ ನಾನಿಲ್ಲಿ ಇದನ್ನು ಹಾಗೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗೇ ಇರುತ್ತೆ. ನಾನೀಗ ಇದಕ್ಕೆ ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ತೊಗೊಂಡಿದ್ದೀನಿ. ನೀವು ಕಾಳು ಮೆಣಸನ್ನು ಆ್ಯಡ್ ಮಾಡಿದ್ರಿ ಅಂತ ಅಂದರೆ ಮೆಣಸಿನ ಪುಡಿಯನ್ನು ಕಮ್ಮಿ ಯೂಸ್ ಮಾಡ್ಬೋದು. ಆನಂತರ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿಣವನ್ನು ಚಿಕನ್ ಬೇಯಲಿಕ್ಕೂ ಕೂಡ ನಾನು ಹಾಕಿದ್ದೆ. ಹಾಗೆ ಈಗ ಈ ಖಾರವನ್ನು ರುಬ್ಬಲಿಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 3 ಟೇಬಲ್ ಸ್ಪೂನಷ್ಟು ನಾನೀಗ ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನಾವು ಆ್ಯಡ್ ಮಾಡಿದ್ದೀವಿ, ಹಾಗೆ ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ತುಂಬ ನೈಸಾಗಿ ನಾವು ಇದನ್ನು ತುಂಬ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾನೀಗ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ತುಪ್ಪವನ್ನು ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾದಾದಮೇಲೆ ನಾನೀಗ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಸಾಸಿವೆ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಬೇಕು. ನಾನು ಮಸಾಲವನ್ನು ರುಬ್ಬಲಿಕ್ಕೆ ಅರ್ಧ ಈರುಳ್ಳಿಯನ್ನು ಹಾಕಿದ್ದೆ, ಹಾಗೆ ಇಲ್ಲಿ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ನಾವೀಗ 1 ಟೊಮೊಟೊವನ್ನು ಹೆಚ್ಚಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದಾಗ ತುಂಬ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾನೀಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಚಿಕನ್ ಬೇಯಲಿಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ, ಅದಕ್ಕೆ ಇಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಆನಂತರ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ತುಂಬ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಒಗ್ಗರಣೆಗೆ ಹಾಕಿ ಬಾಡಿಸೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಸ್ವಲ್ಪ ಎಲ್ಲ ಬಾಡಲಿಕ್ಕೆ ಬಿಡಬೇಕು. ಆನಂತರ ನಾವೀಗ ಕುಕ್ಕರಲ್ಲಿ ಈಗ ಚಿಕನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ ಈಗ ಹಾಕ್ತಾಯಿದ್ದೀನಿ. ತುಂಬ ಹುಷಾರಾಗಿ ಹಾಕಿ, ಇಲ್ಲ ಅಂತ ನೀರು ಸಿಡ್ಬಿಡುತ್ತೆ. ಈಗ ಈ ಬೇಯಿಸ್ಕೊಂಡಿರೋ ಚಿಕನ್ನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಆವಾಗ ಈ ಒಗ್ಗರಣೆ ಎಲ್ಲ ಎಣ್ಣೆ ಅಂಶ ಎಲ್ಲ ಈ ಚಿಕನ್ ಎಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನೋಡಿ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲವನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ತುಂಬ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು, ಆವಾಗ ಚಿಕನ್ದ ಗ್ರೇವಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ರೀತಿ ಗ್ರೇವಿ ಸ್ವಲ್ಪ ದಪ್ಪ ಇದ್ದಾಗ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನೋಡಿ ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಬಾಯ್ಲ್ ಬಿಡಬೇಕು. ಈಗ ನೋಡಿ ಈ ಒಂದು ಚಿಕನ್ ಗ್ರೇವಿ ಕಲರು ಈ ರೀತಿಯಾಗಿ ಯೆಲ್ಲೋಯಿಶ್ ಆಗಿದೆ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದು ರೆಡ್ಡಿಶ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಇಲ್ಲ ಅಂತಂದರೆ ಹಸಿ ವಾಸನೆ ಹಾಗೇ ಇರುತ್ತೆ. ನೋಡಿ ಈಗ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿಸ್ಬೇಕು, ಆವಾಗ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಂತ ಹೇಳಿ. ಇದು ಈ ರೀತಿಯಾಗಿ ಬಾಯ್ಲ್ ಆಗಿ ನೋಡಿ ಈ ಕಲರ್ಗೆ ಇದು ಬರುತ್ತೆ. ತುಂಬ ಚೆನ್ನಾಗಾಗಿರುತ್ತೆ ಈ ಗ್ರೇವಿ.
ಟ್ರೈ ಮಾಡಿ ಹೇಳಿ ಹೇಗಾಗಿತ್ತು ಅಂಥೇಳಿ. ನೋಡಿ ಈಗ ಚಿಕನ್ ಗ್ರೇವಿ ಎಲ್ಲ ರೆಡಿಯಾಗಿದೆ. ನಾನೀಗ ಕೋರಿ ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಊರಿಂದ ತಂದಿದ್ದು ಕೋರಿ ರೊಟ್ಟಿ ಇತ್ತು, ಅದಕ್ಕೋಸ್ಕರನೇ ಇವತ್ತು ಈ ಚಿಕನ್ ಗ್ರೇವಿ ಮಾಡಿದ್ದು. ಇದೆರಡು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನೋಡಿ ಈಗ ಈ ಒಂದು ಕೋರಿ ರೊಟ್ಟಿ ಮೇಲೆ ಈ ಒಂದು ಚಿಕನ್ ಗ್ರೇವಿಯನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಗ್ರೇವಿ. ನಾವು ಊರಿಗೆ ಹೋದಾಗೆಲ್ಲ ಕಂಪಲ್ಸರಿ ಈ ಕೋರಿ ರೊಟ್ಟಿ ತರದೇ ಬರಲ್ಲ, ಯಾಕಂತಂದರೆ ಈ ಕೋರಿ ರೊಟ್ಟಿ ಚಿಕನ್ ಸಾರು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.